ಅನೇಕ ಸಲ ನೀವು ಈ 5 ವರ್ಷದ ಪ್ರೊಸೆಸ್ನಲ್ಲಿ ನನಗೆ ಅನ್ನಿಸ್ತಿತ್ತು, ಏನು ಶೆಟ್ರ್ ಸಿನಿಮಾ ಮಾಡ್ತಿದಾರಾ ತಪಸ್ ಮಾಡ್ತಿದ್ದಾರಾ ಅಂತ ಅನ್ಸೋದು. ಫೈನಲಿ ಟ್ರೇಲರ್ ನೋಡಿದ್ನಲ್ಲ ಶೆಟ್ರೆ, ಓಹ್ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಅಥವಾ ಯಾರ ನಿರೀಕ್ಷೆಗೂ ಮೀರಿದಂಥದ್ದೊಂದು ಬಂದಿದೆ. ಈ ಪ್ರೀಕ್ವೆಲ್ಲಿನ ಐಡಿಯಾ ಏನಿದು? ಸೀಕ್ವೆಲ್ ಕೇಳಿದ್ದೀವಿ ನಾವು. ಈ ಪ್ರೀಕ್ವೆಲ್ ಮಾಡಿದಾರ ಮುಂಚೆ ಯಾರು ಅಥವಾ ನೀವು ಫಸ್ಟ್ ಟೈಮ್ ಟ್ರೈ? ನನಗೆ ಗೊತ್ತಿಲ್ಲ, ನನ್ನ ನಾಲೆಜಲ್ಲಿ ನಂಗೆ ಗೊತ್ತಿಲ್ಲ. ಸರ್ಚ್ ಮಾಡಿ ನೋಡ್ಬೇಕೆಲ್ಲ, ಗೂಗಲ್ ಸರ್ಚ್ ಮಾಡ್ಬೇಕಿನ್ನ. ಸೊ ಮೋಸ್ಟ್ಲಿ ಜೋಗಿ ಸರ್ ಕೇಳಿದ್ರೆ ಪಕ್ಕ ಗೊತ್ತಿರುತ್ತೆ. ಕರೆಕ್ಟ್ ಅವರು ಪಕ್ಕ ಇದಕ್ಕೆ. ನಾನಂತೂ ಫಸ್ಟ್ ಟೈಮ್ ಕೇಳ್ತಿರೋದು ಪ್ರೀಕ್ವೆಲ್ ಅಂತ. ಹಿಂದೆ ತುಂಬ ಹಿಂದೆನೆ ಪಿಯುಲಿದ್ದಾಗ 2 ಕತೆಗಳು ಮಾಡ್ಕೊಂಡಿದ್ದೆ ನಾನು. ಪಿಯುಲಿದ್ದಾಗ ಸಿನಿಮಾ ಬರಬೇಕು, ಸಿನಿಮಾಲಿ ಈ ಥರ ನಮ್ಮ ಊರ ಕತೆ ಹೇಳಬೇಕು ಅಂತೆಲ್ಲ, ನಮ್ಮದು ಊರಲ್ಲಿ ನಡೆದಿರುವಂಥದ್ದು ವಿಚಾರಗಳು ಇಟ್ಕೊಂಡು, ಕ್ಯಾರೆಕ್ಟ್ರು, ಕಂಬಳ ಇದೆಲ್ಲ ಇಟ್ಕೊಂಡು ಅದರ ಒಂದು ಪಾರ್ಟಿನ ಮೇಜರ್ ಸ್ಟೋರಿ ಲೈನ್, ಅದ್ರ ಬ್ಯಾಕ್ ಡ್ರಾಪು ಎಲ್ಲವೂ ಬಂದು ಸೇರ್ಕೊಂಡಿದ್ದೆ ಕಾಂತಾರದ ಫಸ್ಟ್ ಕತೆಗೆ. ಸೊ ಅವಾಗ ಏನಾಯ್ತು ಅಂತಂದರೆ ಅದರ ಹಿಂದೆ ಇನ್ನೊಂದು ಕತೆ ಇತ್ತು. ಆ ಹಿಂದಿನ ಕತೆ ಹೇಳಬೇಕು ಆಮೇಲೆ ಹೇಳಬೇಕು ಅನ್ನೋ ಥರ ಇತ್ತು ನನಗೆ. ಅದೊಂಥರ ಇಂಟ್ರೆಸ್ಟಿಂಗ್ ಇರುತ್ತೆ. ಎಲ್ಲ ಒಂದು ಮುಂದಿನ ಕತೆ ಹೇಳ್ತಾರಲ್ವಾ, ಒಂದನ್ನು ಹೇಳಿ ಮತ್ತೆ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೇಳೋಣ. ಐ ಥಿಂಕ್ ನಾಟ್ ಎಕ್ಸಾಕ್ಟ್ಲಿ ದಟ್ ಸೇಮ್ ಸ್ಟೋರಿ, ಬಟ್ ಇದು ಕಂಪ್ಲೀಟ್ಲಿ ಒಂದು ಬೇರೆನೇ ಕತೆ ಅದೇ ಥರದಲ್ಲಿ ಆಗ್ಬಿಡ್ತು. ನಾನು ಹಿಂದಿದ ಕತೆ ಹೇಳ್ಬೇಕಂತಿದ್ದೆ, ಇಷ್ಟೊಂದು ತುಂಬಾ ಹಿಂದಿದ ಕತೆ ಹೇಳ್ಬೇಕಂತ. ಎಲ್ಲಿಂದ ಎಲ್ಲಿಗೆ ಹೋದ್ರಿ ನೀವು? ತುಂಬಾ ಹಿಂದೆ ಹೋಗ್ಬಿಡ್ತೀನಿ, ತುಂಬಾ ಹಿಂದೆ ಹೋಗಿ ನಾನೇ ತಿರ್ಗ್ಬಿಟ್ಟು ಭಾಳ ದೂರ ಹೋಗ್ಬಿಟ್ರು ಅಂತ.